ಸೊ ಈ ಐಡಿಯಾನ ಅಂದ್ರೆ ಹಿಂಗ್ ಮಾಡು ಹಂಗ್ ಮಾಡು ಅಂತ ದರ್ಶನ್ ಸರ್ ಏನಾದ್ರು ನಿಮಗೆ ಹೇಳ್ಕೊಡ್ತಾ ಇದ್ರ ಅಥವಾ ನೀವೇ ದರ್ಶನ್ ಸರ್ಗೆ ಓಕೆ ನಾವ್ ಹಿಂಗ್ ಮಾಡೋಣ ಅಂತ ನೀವಿಬ್ರು ಡಿಸ್ಕಸ್ ಮಾಡ್ತಾ ಇದ್ರ? ನೋ, ಆ ಥರ ಏನು ಡಿಸ್ಕಷನ್ ಇಲ್ಲ. ವೆನೆವರ್ ಐ ಗೋ tell him, he tells me, Viji, nodu, talk to Tashi Prakash, do something like this. And since I'm not there, nan ಹೊರಗಿದ್ದಿದ್ರೆ ಇಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಈಗ ಐ ಆಮ್ ನಾಟ್ ದೇರ್, ಸೊ ನಿಮ್ ನೋಡು ಏನೇನ್ ಮಾಡಕ್ ಸಾಧ್ಯ ಆಗುತ್ತೋ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಏನ್ ಗೊತ್ತಾ ರಚನಾ, ವೆನ್ ಆಸ್ಡ್ ಅಲ್ಲ ಫೋನಲ್ಲಿ ಹೆಂಗ್ ಮಾಡ್ತಿದ್ದಾರೆ ಫ್ಯಾನ್ಸ್ ಎಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಾನು ಹೇಳ್ದೆ, ದೇರ್ ಆರ್ ರ್ಯಾಲೀಸ್ ಆರ್ಗನೈಸ್ ಮಾಡಿದ್ದಾರೆ, ಸುಮಾರು ಜನ ಫ್ಯಾನ್ ಅಸೋಸಿಯೇಷನ್. ಆಮೇಲೆ ಥಿಯೇಟರೇ ಕಾಣ್ತಿಲ್ಲ, ನಿಂದೆ ಹೋರ್ಡಿಂಗ್ಸ್ ಕಾಣ್ತಿದೆ, ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ದೆ. ಅಂಡ್ ಸುಮಾರು ಕಡೆ ಹಬ್ಬದ ತರ ಒಂಥರ ಸೆಲೆಬ್ರೇಷನ್ ಲೈಕ್ ಆ ತರ ಮಾಡ್ತಿದ್ದಾರೆ, ಜಾತ್ರೆ ತರ ಅಂತ. ಹಿ ವಾಸ್ ವೆರಿ ಹ್ಯಾಪಿ. ಕೇಳಿ ಅವ್ರಿಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಐ ಆಲ್ಸೋ ಟೋಲ್ಡ್ ಹಿಮ್, ಐ ಡೋಂಟ್ ನೋ ಏನ್ ಮಾಡಿದ್ಯಾ ಅಂತ ಲೈಫ್ ಅಲ್ಲಿ, ಈ ತರ ಫ್ಯಾನ್ಸ್ ಅಥವಾ ಈ ತರ ಜನಗಳನ್ನ ಪಡೆಯಕ್ಕೆ you're a truly blessed soul ಅಂತ ಹೇಳ್ದೆ. ಓಕೆ, ಸೊ ಸಿನಿಮಾದಲ್ಲಿ ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಡೆವಿಲಾ, ಧನುಷಾ, ಕೃಷ್ಣನ, ಯಾರೇ ಆಗಿರ್ಬೋದು, ಯಾರು ನಿಮ್ ಫೇವ್ರೆಟ್? ಲೈಕ್ ಫಾರ್ ಮೀ I like both. Devil Ali, he looks very stylish, and look wise he's very nice. Krishna Ali has that innocent peddangadu, adella fun part. But I like both. It's difficult to choose. But if you have to choose one, pick ಮಾಡ್ಲೇಬೇಕು ಅಂತಂದ್ರೆ I will which character? Pick Krishna only. Somebody soft and kind and nice and sweet. Not like Devil, but he's very hot and nice athara. But Krishna character choose ಮಾಡಿ. ಓಕೆ, ಸೊ ಇವಾಗ ಅಕ್ಕ ನೀವೊಂದು ಅಷ್ಟು ಮ್ಯಾಸಿವ್ ಸೂಪರ್ ಸ್ಟಾರ್ ಹೆಂಡತಿ. ಯಾ, ಸೊ ನಿಮಗೆ ಐ ಥಿಂಕ್ ಒಂದು ಲೈಫ್ ಲೀಡ್ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ಸುತ್ತೆ. ನಿಮ್ಗೆ ಎಷ್ಟು ಕಾಂಪ್ಲಿಮೆಂಟ್ಸ್ ಬರುತ್ತೆ, ಅಷ್ಟೇ ಕ್ರಿಟಿಸಿಸಮ್, ಅಷ್ಟೇ ಈ ಪಾಸಿಟಿವ್ ಕಾಮೆಂಟ್ಸ್ ಎಷ್ಟು ಬರುತ್ತೆ, ಅಷ್ಟೇ ನೆಗೆಟಿವ್ ಕೂಡ ಬರುತ್ತೆ. ಸೊ ಇದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಕಡೆ ಫ್ಯಾಮಿಲಿ, ಯು ಹ್ಯಾವ್ ಟು ಲೈಕ್ ಇವಾಗ ಸೋಷಿಯಲ್ ಮೀಡಿಯಾ ಬೇರೆ, ಯು ಆರ್ ಲೈಕ್ ಹ್ಯಾಂಡಲಿಂಗ್ ಇಟ್. ಸೊ ಹೆಂಗ್ quite active because of him. Or else I have a private account where I don't want to show the world what I'm doing. So how I'm quite a private person. I know. So personally ಗೊತ್ತಿರೋದ್ರಿಂದ, since you are a private person, so ಇದನ್ನೆಲ್ಲ ಈ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ಇರೋದು ಹೆಂಗ್ ಅನಿಸ್ತಾ ಇದೆ? ಇಸ್ ಇಟ್ ಟಫ್? ಲೈಕ್ ಹೌ ಆರ್ ಯು ಹ್ಯಾಂಡಲಿಂಗ್ ಇಟ್? Knowing me, you are asking me this question. Fine. ಜನರಿಗೋಸ್ಕರ. Okay. You know me, Rachna. I don't give a damn. ಈಗ 100% ಅಲ್ಲಿ 10% of people will hate you and will start commenting on you or trolling you or doing whatever they want, okay? For me, only those 90% people matter. The 10%, I don't even, it doesn't even affect me, Rachna. ನನ್ನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ, ಈಗ ನನ್ನ ಮಗನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ನನಗೆ 90% of people who show me love and affection, that's all matters. I'm a person who will focus on positivity than negative things. 10% ಗೋಸ್ಕರ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ನನ್ನ ಟೈಮ್ ಅಂಡ್ ಎನರ್ಜಿ ವೇಸ್ಟ್ ಮಾಡೋ ಟೈಪ್ ಪರ್ಸನ್ ಅಲ್ಲ ನಾನು. And I have lots of things in my house. I have a son growing up. I have a house to handle. I have my business running, that to handle. I have to handle all these things now. Darshandagli, adagli, court. You know how it is when you get into legal battles. So ಇದೆಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ ಆ 10% ಮೇಲೆ ನನಗೆ ನಡೀತಾನೂ ಇದೆಯಾ ಅಂತಾನೂ ಗೊತ್ತಾಗಲ್ಲ. ಐ ಡೋಂಟ್ ಬಿಲಾಂಗ್ ಟು ದಟ್ ಕ್ಯಾಟಗರಿ. ಪಾಸಿಟಿವ್ ಕಾಮೆಂಟ್ಸ್ ಬಂದಾಗ ಎಷ್ಟು ಖುಷಿ ಆಗುತ್ತೋ, ಇವಾಗ ನೆಗೆಟಿವ್ ಬಂದಾಗ ಹೌ ಡು ಯು ಹ್ಯಾಂಡಲ್ ದಟ್? ನೆಗೆಟಿವ್ ನಾನು ಓದೋದೇ ಇಲ್ಲ. ಐ ಡೋಂಟ್ ಇವನ್ ರೀಡ್ ಕಮೆಂಟ್ಸ್. ಓಕೆ, I don't care. No, it's not about comments, it's about people. ನಿಮ್ ಜೊತೆ ಇರೋರು if they come and feel like ಏನಾದ್ರೂ ನಿಮ್ಗೆ ನೆಗೆಟಿವ್ ಫೀಡ್ ಮಾಡ್ತಾ ಇದ್ದಾರೆ, ಈ ತರ ಹಿಂಗ್ ಇದೆ, how do you like handle it? I don't keep such people around me. Oh, that's I clean my group. Okay. For me they don't even exist. ನಂಗೆ ಪಾಸಿಟಿವ್ ಆಗಿ ಖುಷಿಯಾಗಿ ಲೈಫ್ ನ ಪಾಸಿಟಿವ್ ಆಸ್ಪೆಕ್ಟ್ ಅಲ್ಲಿ ನೋಡೋ ಜನಗಳ ಸರೌಂಡಿಂಗ್ ಅಲ್ಲಿ ಇದೀನಿ ನಾನು. ಲೈಕ್ ಇಷ್ಟೆಲ್ಲ ಆದ್ಮೇಲೆ ಓ ವಿಜಿ ಅಯ್ಯೋ ನಿನ್ ಲೈಫ್ ಹಿಂಗ್ ಆಯ್ತು, ನೋ, ಹೇ ವಿಜಿ ಇದೆ ತಾನೆ, ದಿಸ್ ಯು ಕ್ಯಾನ್ ಹ್ಯಾಂಡಲ್ ದಿಸ್ ಆಲ್ಸೋ ಅನ್ನೋ ಟೈಪ್ ಪೀಪಲ್ ಐ ಆಮ್ ಸರೌಂಡೆಡ್ ವಿತ್. ಸೊ ನಂಗೆ ಇದೆಲ್ಲ ಅಫೆಕ್ಟ್ ಆಗಲ್ಲ. ಓಕೆ, ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಶ್ರಮ ಪಟ್ಟಿದ್ದಾರೆ. ಹೌದು. ಸೊ ಆ ಶ್ರಮ, ಆ ಕಷ್ಟದಲ್ಲಿ ಎವ್ರಿ ಮೊಮೆಂಟ್ ಅಲ್ಲಿ ಯು ಆರ್ ದೇರ್. ಸೊ ಅದನ್ನ ನೆನ್ಪು ಮಾಡ್ಕೊಂಡು ಬರೋದಾದ್ರೆ, ಸಿ ನಾನು ಐ ಫೀಲ್ ಆಸ್ ಅ ವೈಫ್ ವಾಟ್ ಐ ಕ್ಯಾನ್ ಡೂ ಅದನ್ನ ಮಾಡಿರ್ತೀನಿ ಅಷ್ಟೇ. ಬಟ್ ದ ರೆಸ್ಟ್ ಇಸ್ ಹಿಸ್ ಓನ್ ಹಾರ್ಡ್ ವರ್ಕ್ ಅಂಡ್ ಎಫರ್ಟ್.
ಸೊ ಅದಕ್ಕೆ ನಾನು ಕ್ರೆಡಿಟ್ ತಗೊಳಕ್ ಇಷ್ಟಪಡಲ್ಲ. ಅಂಡ್ ಐ ಆಮ್ ಹ್ಯಾಪಿ ಬೀಯಿಂಗ್ ಲೈಕ್ ದಿಸ್. ಓಕೆ, ಯು ಆರ್ ಹ್ಯಾಪಿ ವಿತ್ ದಿಸ್? ಯಾ. ಓಕೆ. ಸೊ ಅವರಿಗೆ ಅದರಲ್ಲಿ ಇವಾಗ ಎಷ್ಟು ಪಾಸಿಟಿವ್ ಆಗಿರತ್ತೋ ಅವ್ರ ಲೈಫಲ್ಲಿ ಅಷ್ಟೇ ಸಂಕಷ್ಟ ಕೂಡ ಬರ್ತಾ ಇರತ್ತೆ, ಅಷ್ಟೇ ನೆಗೆಟಿವ್ ಆಗೂ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದು ನಿಮಗೂ ಎಫೆಕ್ಟ್ ಆಗುತ್ತೆ. ಇವಾಗ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ, ಪಾಸಿಟಿವ್ ನೆಗೆಟಿವ್, ಅದು ನಿಮಗೂ ಎಫೆಕ್ಟ್ ಆಗುತ್ತೆ. ಸೊ ಹೌ ಆರ್ ಯು ಲೈಕ್ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ನಿಮಗೆ ಅಂತ? ಸಿ, ಒಂದೊಂದ್ಸತಿ ತುಂಬ ಬೇಜಾರಾಗುತ್ತೆ. ಸಿ, ಇಫ್ ಐ ಸೇ ಐ ಆಮ್ ನಾಟ್ ಫೀಲಿಂಗ್ ಬ್ಯಾಡ್ ಅಥವಾ ನಾನು ಐ ವಿಲ್ ನಾಟ್ ಇದು ಅಂದಾಗ ಐ ಮೈಟ್ ಬಿ ಲೈಕ್ ಲೈಯಿಂಗ್. ಬಟ್ ಒಂದೊಂದು ವಿಚಾರದಲ್ಲಿ ಬೇಜಾರಾಗುತ್ತೆ. ಐಮ್ ಲೈಕ್ ವೈ ಮೀ ಅನ್ಸುತ್ತೆ. ಆ್ಯಂಡ್ ವೈ ಅಂತ ಸುಮಾರು ಸತಿ ಕ್ವೆಶನ್ಸ್ ಬರುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಡಿನೈ ಇಟ್. ಬಟ್ see, as I told you, I'm not somebody who's going to dwell in that negativity for a longer time. ನಾನು ಅದರಲ್ಲಿ ಇರೋದು ಇಲ್ಲ. ನನಗೆ 1 ವಾರ ಅಳ್ತೀನಿ, ಇಲ್ಲ 10 ದಿನ ಅಳ್ತೀನಿ, ಮ್ಯಾಕ್ಸಿಮಮ್ 10 ದಿನ 15 ದಿನ ಅಷ್ಟೇ. ಅದಾದ್ಮೇಲೆ ಐ ಗೆಟ್ ಬ್ಯಾಕ್. ಐ ಆಮ್ ಲೈಕ್ ವಾಟ್ ಆರ್ ದ ವೇಸ್ ಟು ಗೆಟ್ ಔಟ್ ಆಫ್ ಇಟ್, ಅಥವಾ ಹೌ ಟು ಈಸ್ ದ ಸಿಚುವೇಶನ್ ಅಂತ ನೋಡೋಳು ನಾನು ಹಿಂಗಾಗೋಯ್ತು ಅಂತ ಕೂರೋ ಪರ್ಸನ್ ಅಲ್ವೇ ಅಲ್ಲ. ಓಕೆ. ಸೊ that's how it is. ಸೊ ಓಕೆ ಅಕ್ಕ, ಇಷ್ಟು ದಿನ ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಬಟ್ ಈಗ ಅವ್ರ ಸೆಲೆಬ್ರಿಟೀಸ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಫೇಕ್ ಅಕೌಂಟಾ ಅಥವಾ ಒರಿಜಿನಲ್ ಅಕೌಂಟಾ ಏನು ನೋಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ದರ್ಶನ್ ಸರ್ ಫ್ಯಾನ್ಸ್ ಹಿಂಗೆ ಮಾಡ್ತಾ ಇದ್ದಾರೆ, ದರ್ಶನ್ ಸರ್ ಫ್ಯಾನ್ಸ್ ಹಿಂಗೆ ಕೆಡ್ದಾಗ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ? ಅದಕ್ಕೆ ಎಷ್ಟು ನೋವಾಗತ್ತೆ, ಅಥವಾ ಯಾವ ಥರ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ? ಏನು ಗೊತ್ತಾ ರಚನಾ, ಮೊನ್ನೆ ನೀನು ನಾನು ಫಿಲ್ಮ್ಗೆ ಹೋಗಿದ್ವಿ ಅಲ್ವಾ, 6:30 ಶೋಗೆ ಹೋಗಿದ್ವಿ. ಯು ಟೆಲ್ ಮಿ, ಯಾರಾದರೂ ಒಬ್ಬರು ನಮ್ಮನ್ನ ನೂಕೋದಾಗ್ಲಿ, ಟಚ್ ಮಾಡಿದ್ದಾಗ್ಲಿ, ಅಥವಾ ಮಿಸ್ಬಿಹೇವ್ ಆಗಿ ಕೂಗಿದ್ದಾಗ್ಲಿ, ಕಿರ್ಚಿದಾಗ್ಲಿ, ಏನಾ ಡಿಡ್ ಯು ವಿಟ್ನೆಸ್? ನೋ. ನೀವೇ ಹೇಳ್ದಂಗೆ ಡಿಸ್ಟೆನ್ಸ್ ಇತ್ತು, 1 feet ಡಿಸ್ಟೆನ್ಸ್ ಅಲ್ಲಿ ಇತ್ತು. ಅಂಡ್ ಡಿಡ್ ವಿ ಟೇಕ್ ಎನಿ ಬೌನ್ಸಸ್ ಅರೌಂಡ್? ಒಂದು 4 ಜನ ಬಿಟ್ರೆ ಯಾರಿದ್ರು? ಬಟ್ ಹೂ ಆಕ್ಚುಲಿ ಪ್ರೊಟೆಕ್ಟೆಡ್ ಅಸ್ ಅರೌಂಡ್ ಹಿಸ್ ಓನ್ ಫ್ಯಾನ್ಸ್. ಎಕ್ಸಾಕ್ಟ್ಲಿ. ನೀವ್ ಒಬ್ಳೆ ಹೋಗಿದ್ದಲ್ಲ. ಡಿಡ್ ಯು ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಲೈಕ್ ದಿಸ್? ನೆವರ್. No? Never. So a true Darshan fan knows how to respect a woman. Exactly. Aita, how to safeguard a woman and how to treat a woman ಅನ್ನೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತು. ಈಗ ಬೇರೆಯವರು ಹಿಂಗೆ ಮಾಡ್ತಿದ್ದಾರೆ ಹಂಗೆ ಮಾಡ್ತಿದ್ದಾರೆ ಅಂದರೆ ಐ ಡೋಂಟ್ ಥಿಂಕ್ ದೇ ಆರ್ ಟ್ರೂ ಜೆನ್ಯೂನ್ ಫ್ಯಾನ್ಸ್. ಸೋಷಿಯಲ್ ಮೀಡಿಯಾ ಇಸ್ ಲೈಕ್ ಅ ಬಬಲ್ ರಚನಾ. ಯಾರ್ ಬೇಕಾದ್ರೆ ಯಾರ ಹೆಸರಲ್ಲಿ ಬೇಕಾದ್ರೆ ಅಕೌಂಟ್ ಹಾಕೋಬಹುದು. ಅದೇ ಹೇಳ್ತಾ, 1 ನಂಬರ್ ಅಲ್ಲಿ 10 ಅಕೌಂಟ್ ಮಾಡ್ಕೋಬಹುದು, ಅಥವಾ ಫೇಕ್ ಅಕೌಂಟ್ಸ್ ಮಾಡ್ಬೋದು. ಸಿ, ಜಸ್ಟ್ ಬಿಕಾಸ್ ದರ್ಶನ್ ಅಂತ ಹಾಕಿದ ತಕ್ಷಣ ಅಥವಾ ನಾಳೆ ನನ್ನ ಹೆಸರೇ ಹಾಕೊಂಡು ಅಕೌಂಟ್ ಮಾಡ್ಕೋಬಹುದು. ಸೊ ಯು ಡೋಂಟ್ ನೋ ಅವ್ರು ಯಾರು ಅಂತಾನೂ ನಿಮಗೆ ಗೊತ್ತಿರಲ್ಲ. ಅಂಡ್ ಯು ಕೆನಾಟ್ ಜಸ್ಟ್ ಕಮ್ ಟು ಅ ಕನ್ಕ್ಲೂಷನ್. ಒಬ್ರ ಹೆಸರು ಹಾಕಿದ ತಕ್ಷಣ ಅವ್ರ ಅಕೌಂಟ್ ಅವ್ರ ಫ್ಯಾನ್ ಇರ್ಬೋದು ಅನ್ನೋದು ಇಟ್ಸ್ ಅ ವೆರಿ ರಾಂಗ್ ನೋಷನ್. ಕರೆಕ್ಟ್. ಅಂಡ್ ಆ ಥರ ಮೈಂಡ್ ಸೆಟ್ ಇಂದ ಥಿಂಕ್ ಮಾಡ್ತಾರೆ ಅನ್ನೋದೇ ನಂಗೆ ನಗು ಬರೋದು. ಕರೆಕ್ಟ್. ದಟ್ಸ್ ಕ್ವೈಟ್ ಡಿಸ್ಟರ್ಬಿಂಗ್, ಬಟ್ ಇಟ್ಸ್ ಓಕೆ, ವಿ ಕಾಂಟ್ ಹೆಲ್ಪ್. ಎಕ್ಸಾಕ್ಟ್ಲಿ. ಹಿಂದೆ ಮುಂದೆ ತಿಳ್ಕೊಳ್ದೆ ಡೈರೆಕ್ಟ್ ಆಗಿ ನೇಮ್ ಮಾಡ್ಬಿಡ್ತಾರೆ ದರ್ಶನ್ ಸರ್ ಫ್ಯಾನ್ಸ್. ಅಂಡ್ ರಚನಾ, ನೀನ್ ನಂಬಲ್ಲ, ದರ್ಶನ್ ಈ ಥರ ಎಲ್ಲ ಇವೆಂಟ್ಗೆ ಹೋದಾಗ ಮನೆಗೆ ಬಂದಾಗ ಹೇಳೋರು ಇದ್ ಕೈ ಪರ್ಚಿದ್ದಾರೆ, ಶರ್ಟ್ ಎಳ್ದಿದ್ದಾರೆ ಅಂತ. ನಾನು ಹೋಗ್ಬೇಕಾದ್ರೆ ನಾನು ಇನ್ಫ್ಯಾಕ್ಟ್ ಐ ಥಾಟ್, ಅಯ್ಯೋ ಹೆಂಗೆ ನಾನು, ಹೌ ಆಮ್ ಐ ಗೋಯಿಂಗ್ ಟು ಬಿ ಅರೌಂಡ್ ದೀಸ್ ಪೀಪಲ್, ಮೈ ಮೇಲೆ ಬೀಳ್ತಾರ, ನನ್ನ ಬಿಳಿಸ್ಬಿಡ್ತಾರ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ವಿನಿಶಿಗೆ ನಾನು ಹೇಳಿದೆ, ವಿನಿಶ್ ಶೂಸ್ ಹಾಕೋ. ಆ್ಯಂಡ್ ನಾನು ಶೂಸ್ ಹಾಕೊಂಡ್ಬಿಟ್ಟಿದ್ದೆ, ಚಪ್ಪಲಿ ಏನಾದರೂ ಹೊರಟು ಇದಾಗೋಗುತ್ತಾ. ಸೋ ಮೆನಿ ಥಾಟ್ಸ್ ರನ್ನಿಂಗ್. ಬಟ್ ನಾನು ಹೇಳ್ತೀನಲ್ಲ, ದೇ ವರ್ ಸೋ ವೆಲ್ ಬಿಹೇವ್. ಎಷ್ಟು ಪ್ರೀತಿಯಿಂದ ನನ್ನ ಒಂದು ಕಡೆ ಹಿಂಗಂದೆ, ಎಷ್ಟು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು. ನೀನು ಇದಲ್ಲ ರಚನಾ, ಹೌ ವೆಲ್ ದೇ ಲುಕ್ಡ್ ಆಫ್ಟರ್. ಸೊ ದಿಸ್ ಶೋಸ್ ಅಷ್ಟೇ. ಒಬ್ಬರಿಬ್ಬರಾದ್ರೂ ಓಕೆ, ಸಾವಿರಾರು ಜನ ಸಿಂಗಲ್ ದೇ ಓನ್ಲಿ ಸ್ಟಾರ್ಟೆಡ್ ಒಂಥರ ಇದ್ ಮಾಡಿ ನೀಟಾಗಿ ಕರ್ಕೊಂಡು ಹೋಗಿ ನಮ್ನ. ಲೈಕ್ ದಟ್ ಇಸ್ ಸಮಥಿಂಗ್ ವಿಚ್ ಐ ವಾಸ್ ಟಚ್ಡ್. ಅಂಡ್ ಐ ಇನ್ಫ್ಯಾಕ್ಟ್ ಟೋಲ್ಡ್ ದರ್ಶನ್, ಇದನ್ನ ನಾನು ದರ್ಶನ್ಗೂ ಅವ್ರಿಗೆ ಫೋನಲ್ಲಿ ಹೇಳಿದೆ. How proud are you about celebrities, the D celebrities? So ನಂಗೆ ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ದೆಮ್. ನಿಜ ಹೇಳ್ತೀನಿ, ಐ ಡೋಂಟ್ ನೋ. ದರ್ಶನ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ನಿನ್ಗಿರೋ ಥರ ನನಗೇನಾದರೂ ಇಟ್ಬಿಟ್ಟಿದ್ರೆ ಐ ಫೀಲ್ ಜೆಲ್ಲಿಸ್ ಒಂದೊಂದ್ಸತಿ. ಅಷ್ಟು ಪ್ರೀತಿ, ಅಷ್ಟು ಒಂಥರ ನಮ್ದು ಅಂತ ಫೀಲ್ ಮಾಡಿ ಮಾಡ್ತಾರಲ್ಲ. ಐ ಡೋಂಟ್ ಥಿಂಕ್ ಆ ಥರ ಮಾಡೋದಕ್ಕೂ ಏನೋ ಸಿಕ್ಕಾಪಟ್ಟೆ ದೊಡ್ಡದಾಗಿ ನೀವು ಲೈಫಲ್ಲಿ ಒಳ್ಳೆತನ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಸೊ ಅವ್ರ ತನ ಮನ ಧನ ಇದನ್ನೆಲ್ಲ ಧಾರೆ ಎರೆದಿದ್ದಾರೆ ದರ್ಶನ್ ಸರ್ಗೆ. ಸೊ ಅವರ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ಅವ್ರ ಬಗ್ಗೆ ಅಂದ್ರೆ ನಿಮ್ಮ ಲೈಕ್ ಇನ್ ಅ ಹಾರ್ಟ್ ವರ್ಡ್ಸ್ ಏನಾದರೂ ಇದ್ರೆ,
ಲೈಕ್ ಏನು ಹೇಳ್ತೀರಾ ಅವ್ರಿಗೆ? ಏನೂ ಇಲ್ಲ ರಚನಾ, ಐ ಕ್ಯಾನ್ ಸೇ ಥ್ಯಾಂಕ್ಸ್. ತುಂಬ ತುಂಬ ಥ್ಯಾಂಕ್ ಯು. ಈ ಪ್ರೀತಿ ನಮ್ಮ ಮೇಲೆ, ದರ್ಶನ್ ಮೇಲೆ ಹೀಗೆ ಯಾವಾಗಲೂ ಇಟ್ಟಿರಿ ಅಂತ ಕೇಳ್ತೀನಿ. ನನಗಿನ್ನೇನು ಹೇಳೋಕ್ಕೆ ಬರ್ತಾ ಇಲ್ಲ. ಸೊ ಫಾರ್ ಎವರ್ ಗ್ರೇಟ್ಫುಲ್. ಥ್ಯಾಂಕ್ ಯು. ಅವರು ನಿಮ್ಮನ್ನ ದೇವತೆ ಅಂತ ಎಲ್ಲೇ ಹೋದ್ರು ದೇವತೆ 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 ಅನ್ಕೊಂಡು ಕೂಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಹೆಣ್ಣಿಗೆ ಐ ಥಿಂಕ್ ಇದನ್ನೆಲ್ಲ ಕೇಳಿದಾಗ ಹೌ ಡು ಯು ಫೀಲ್ ಆಸ್ ಅ ವುಮೆನ್? ಬಾ 2 ಎಕರೆ ಜಾಗ ತಕೊಡು, ದೇವಸ್ಥಾನ ಕಟ್ಟೋಣ, ಕಟ್ಟು ದೊಡ್ಡದಾಗಿ ದೇವಸ್ಥಾನ ಮಾಡೋಣ. ವಿ ಆರ್ ರೆಡಿ ಫಾರ್ ಇಟ್. ಓ, ಹಂಗಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಕಾಸ್ಟ್ಲಿ ಏರಿಯಾ ಯಾವ್ದಿದೆ ಅಲ್ಲಿ ಮಾಡಿಸ್ತೀನಿ ನಿನ್ನ ಹತ್ರ. ಜೋಕ್ಸ್ ಅಪಾರ್ಟ್, ನಂಗೆ ಐ ಡೋಂಟ್ ನೋ ವೆದರ್ ಐ ಆಮ್ ವರ್ತಿ. ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಸೀನ್ ಇನ್ ಮೀ. ನನಗೆ ಆ ಥರ ಪೋಸ್ಟ್, ಆ ಥರ ಹೆಸರಲ್ಲಿ ನನ್ನ ಅಡ್ರೆಸ್ ಮಾಡ್ತಾರೆ ಅಂತ ಐ ಕೀಪ್ ಟೆಲಿಂಗ್ ಮೈ ಫ್ರೆಂಡ್ಸ್, ಹೇ ಲಾವೆಲ್ ರೋಡಲ್ಲಿ ಯಾವ್ದಾದ್ರು ಒಂದು ಚಿಕ್ಕದಾಗಿ ದೇವಸ್ಥಾನ ಕಟ್ಟಿ ನನ್ನ ದೇವತೆ ಅಂತ ಕರೀತಾರೆ ಅಂತ. ದರ್ಶನ್ಗೂ ರೇಗ್ಸೋದು, ಏಯ್ ಬೆಟರ್ ಟ್ರೀಟ್ ಮೀ ಬೆಟರ್. ಬಟ್ ನಂಗೆ ಖುಷಿ ಆಗುತ್ತೆ. ಹೌ ಗ್ರೇಟ್ಫುಲ್ ಆರ್ ಯು ಫಾರ್ ದಿಸ್ ಲವ್? ಐ ಡೋಂಟ್ ನೋ ವೆದರ್ ಐ ಆಮ್ ವರ್ದಿ ಎನಫ್. ನನಗೆ ಐ ಡೋಂಟ್ ನೋ ಈ ಥರ ಎಲ್ಲ ಯಾಕೆ ಹಂಗೆ ಇದು ಮಾಡ್ತಾರೆ ಅಂತ. ಸಿ ವಾಟ್ ಎವರ್ ದೇ ಸಿ ಮೀ ನೋ, ದಟ್ ಈಸ್ ಹೌ ಐ ಆಮ್ ಆಸ್ ಅ ಪರ್ಸನ್. ನನಗೆ ತುಂಬ ಹತ್ತಿರದಲ್ಲಿರೋರು ಗೊತ್ತು ನಾನು ಯಾವ ಥರ, ವಾಟ್ ಕೈಂಡ್ ಆಫ್ ಪರ್ಸನ್ ಐ ಆಮ್. ಹೊರಗಿನ ಜನ ಮಾತಾಡಿದ್ರೆ ಅಗೇನ್ ಐ ಡೋಂಟ್ ಕೇರ್. ಬಟ್ ಸೊ ಅದೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಯಪ್ಪ ಏನಪ್ಪ ಹಿಂಗೆಲ್ಲ ಕರಿತಾ ಇದ್ದಾರೆ ಅಂತಾನೆ ಒಂಥರ ಭಯ ಆಗುತ್ತೆ. ಬಟ್ ತುಂಬ ಖುಷಿ ಆಗುತ್ತೆ. ಬಟ್ ನಾನು ನಿಮ್ಮ ಪಕ್ಕದಲ್ಲೇ ಇದ್ದೆ ಮೊನ್ನೆ ನರ್ತಕಿಯಲ್ಲಿ. ಸೊ ಆ ಸ್ಲೋಗನ್ಸ್ನ ಹೇಳಿದಾಗ ಏನೇ ಆಗಲಿ ಏನೇ ಬರಲಿ ನಾವಿರ್ತೀವಿ ನಿಮ್ಮ ಜೊತೆ ಅಂತ ಹೇಳ್ಕೊಳ್ಳೋದಿದೆ ಗೊತ್ತಾ ಫ್ಯಾನ್ಸ್. ಅದನ್ನ ಕೇಳಿದಾಗ ಐ ಸಾ ನೀವು ತುಂಬ ಇಮೋಷ್ನಲ್ ಆದ್ರಿ ಆ ಮೂಮೆಂಟ್ಗೆ. ಸೊ ಹಿಂಗೆ ಅನ್ನಿಸ್ತು, ನಮ್ಮ ಫ್ಯಾಮಿಲಿಯವ್ರು ಮಾಡ್ತಾರೋ ಅಥವಾ ನಮ್ಮ ಫ್ರೆಂಡ್ಸ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ದೇ ಆರ್ ಡೂಯಿಂಗ್ ಇಟ್ ಫಾರ್ ಯು. ವಾಟ್ ಎವರ್ ಇಟ್ ಈಸ್ ಅಕ್ಕ, ವಿ ಆರ್ ಹಿಯರ್ ಫಾರ್ ಯು ಅಂತ. ಸೊ ಅದನ್ನೆಲ್ಲ ಕೇಳಿದಾಗ ಏನು ಗೊತ್ತಾ ರಚನಾ, ದರ್ಶನ್ಗೆ ಅವ್ರಿಗೆ ದರ್ಶನ್ ಅದಂತ ಅಷ್ಟೇ ಪ್ರೀತಿ ಈಗ ನನಗೂ ಕೊಡ್ತಾರಲ್ಲ, ನನಗೆ ಅದೇ ಅನ್ಸುತ್ತೆ. ಲೈಕ್ ವಾಟ್ ಎವರ್ ಐ ಡನ್ ಇನ್ ಮೈ ಲೈಫ್, ಈ ಥರ ಲವ್ ಆ್ಯಂಡ್ ಅಫೆಕ್ಷನ್ ನನಗೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಸಿ ಅವರಿಗೆ ಅಂತ ಫ್ಯಾಮಿಲಿ ಇರುತ್ತೆ, ಅವರಿಗೆ ಅಂತ ಎಲ್ಲ ಮನೆ ಎಲ್ಲ ಇರುತ್ತೆ. ಅದನ್ನು ಮೇಲೆ ಮೀರಿ ನಮ್ಮನ್ನ ಅವರು ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನಮಗೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತ ಅಂದರೆ ಫಾರ್ ಎವರ್ ಗ್ರೇಟ್ಫುಲ್ ರಚನಾ. ಫಾರ್ ಎವರ್ ಗ್ರೇಟ್ಫುಲ್ ನಾನು ಅವರಿಗೆ.